ನಮಸ್ಕಾರ ವಿದ್ಯಾರ್ಥಿಗಳೇ. ಮೆಟ್ರಿಕ್ 60 ಡಿಗ್ರಿ ಥ್ರೆಡ್ಗಳ ಥ್ರೆಡ್ಡಿಂಗ್ ಆಗಿ ವಿ ಟೂಲ್ಗಳ ಗ್ರೈಂಡಿಂಗ್ ಮತ್ತು ಗೇಜ್ನೊಂದಿಗೆ ಪರಿಶೀಲಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಗ್ರೈಂಡ್ ವಿ ಥ್ರೆಡ್ಡಿಂಗ್ ಟೂಲ್ ಮೆಟ್ರಿಕ್, ವಿ ಟೂಲ್ನ ಪ್ರೊಫೈಲ್ ಅನ್ನು ಪರಿಶೀಲಿಸುವುದು, ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್, ಪೆಡೆಸ್ಟಲ್ ಗ್ರೈಂಡಿಂಗ್ ಮಷೀನ್, grinding wheel, tool holder or fixture, precision measuring instruments, thread gauge, metric 60 degree. Process. ರೋಟೇಷನ್ ಅನ್ನು ವೀಕ್ಷಿಸಲು ಕೈಯಿಂದ ಚಕ್ರವನ್ನು ಅಂದರೆ ವೀಲ್ ಅನ್ನು ತಿರುಗಿಸಿ. ಟ್ರೂ ರನ್ನಿಂಗ್ ಆಗಿ ಗ್ರೈಂಡಿಂಗ್ ವೀಲ್ಗಳನ್ನು ಪರಿಶೀಲಿಸಿ. ಕನ್ನಡಕವನ್ನು ಧರಿಸಿ. ವೀಲ್ ಡ್ರೆಸರ್ ಮೂಲಕ ವೀಲ್ಗಳಿಗೆ ಟ್ರೆಸ್ ಮಾಡಿ. ವೀಲ್ ಫೇಸ್ನಿಂದ ಕನಿಷ್ಠ 2 ರಿಂದ 3 mm ವರೆಗೆ ಕನಿಷ್ಠ ಅಂತರವನ್ನು ನಿರ್ವಹಿಸಲು ಟೂಲ್ ರೆಸ್ಟ್ ಅನ್ನು ಹೊಂದಿಸಿ. ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ 7 ಡಿಗ್ರಿಯನ್ನು ಗ್ರೈಂಡ್ ಮಾಡಲು ವೀಲ್ನ ವಿರುದ್ಧ ಟೂಲ್ ಅನ್ನು ಹಿಡಿದುಕೊಳ್ಳಿ. ಗ್ರೈಂಡಿಂಗ್ ವೀಲ್ನ ಫ್ರಂಟ್ ಫೇಸ್ನ ಸೈಡ್ ಪ್ಲಾಂಕ್ ಅನ್ನು 30 ಡಿಗ್ರಿನಲ್ಲಿ ಹಾರಿಜಾಂಟಲ್ ಮತ್ತು ಸೈಡ್ ಕ್ಲಿಯರೆನ್ಸ್ ಆಂಗಲ್ 3 ಡಿಗ್ರಿನಲ್ಲಿ ಏಕಕಾಲದಲ್ಲಿ ಹೋಲ್ಡ್ ಮತ್ತು ಗ್ರೈಂಡ್ ಮಾಡಿ. ಗ್ರೈಂಡಿಂಗ್ ವೀಲ್ನ ಇನ್ನೊಂದು ಬದಿಯ ಟೂಲ್ ಫ್ರಂಟ್ ಫೇಸ್ನ ಸೈಡ್ ಪ್ಲಾಂಕ್ ಅನ್ನು 30 ಡಿಗ್ರಿನಲ್ಲಿ ಹಾರಿಜಾಂಟಲ್ ಮತ್ತು ಸೈಡ್ ಕ್ಲಿಯರೆನ್ಸ್ ಆಂಗಲ್ 3 ಡಿಗ್ರಿನಲ್ಲಿ ಏಕಕಾಲದಲ್ಲಿ ಹೋಲ್ಡ್ ಮತ್ತು ಗ್ರೈಂಡ್ ಮಾಡಿ. ಟಾಪ್ ಬ್ರೇಕ್ ಆಂಗಲ್ ಆಫ್ 14 ಡಿಗ್ರಿಯನ್ನು ಗ್ರೈಂಡ್ ಮಾಡಿ. ಆಯಿಲ್ ಸ್ಟೋನ್ ಸಹಾಯದಿಂದ ಟೂಲ್ ಅನ್ನು ಲ್ಯಾಪ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಗ್ರೈಂಡ್ ವಿ ಥ್ರೆಡ್ಡಿಂಗ್ ಟೂಲ್ ಮೆಟ್ರಿಕ್ ವಿಧಾನದ ಮೂಲಕ ಮತ್ತು ವಿ ಟೂಲ್ನ ಪ್ರೊಫೈಲ್ ಅನ್ನು ಪರಿಶೀಲಿಸುವುದರ ಬಗ್ಗೆ ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.